ಯಾವುದೇ ಕಾರಣಕ್ಕೂ ಈ ಭೂಮಿಯನ್ನು ಭೂಮಿ ಕೊಡೋದಿಲ್ಲ. ಯಾವುದೇ ಕಾರಣಕ್ಕೆ ಭೂಮಿ ಕೊಡುವುದಿಲ್ಲ. ಓಕೆ, ಪಕ್ಕ ರೈತರು ಯಾರು ಲ್ಯಾಂಡ್ ಕೊಡೋಕೆ ರೆಡಿ ಇಲ್ಲ. ಅಕ್ರಮವಾಗಿ PSL ಕಂಪ್ನಿ ಅಂತ ಬಂದು ಅದನ್ನು ಸೇಲ್ಡೆಡ್ ಆಗೋಗಿರೋದು. ಅದು ಅವ್ರೇನು ಮಾಡ್ತಾ ಇದ್ದಾರೆ ಈಗ, ಅವ್ರಿಗೆ ನೋಟಿಸ್ ಕೊಟ್ಟು ಅವ್ರು ರೈತರೇ ಅಲ್ಲ ಈಗ ಯಾಕಂದರೆ ಭೂಮಿ ಉಳುಮೆ ಮಾಡೋನೇ ರೈತ ಆಗೋದು. ಎಲ್ಲರೂ ರೈತರು ಅಂತ ಕನ್ಸಿಡರ್ ಮಾಡೋಕ್ಕಾಗಲ್ಲ. ಅವ್ರಿಗೆ ನೋಟಿಸ್ ಕೊಟ್ಟು ಅವ್ರನ್ನ ಒಕ್ಕಲೆಬ್ಸಿ ರೈತರಲ್ಲಿ ಭಿನ್ನಾಭಿಪ್ರಾಯ ತಂದಾಕಿ ಸರ್ಕಾರ ಏನು ಮಾಡ್ತಾಯಿದೆ, ಅವ್ರಿಗೂ ವೋಟಿಂಗ್ ಪದ್ಧತಿ ಕೊಡ್ತಾ ಇದ್ದಾರೆ. ಅದರಿಂದ ವ್ಯವಸಾಯ ಮಾಡೋರು ಯಾರೂ ನಾವು ಭೂಮಿ ಕೊಡಲ್ಲ ಅಂತ ಕನ್ಸಿಡರ್ ಆಗ್ಬಿಟ್ಟಿದ್ದಾರೆ, ಕೊಡೋಕ್ಕೂ ರೆಡಿ ಇಲ್ಲ. ಆದರೆ ಇವರು ಪರೋಕ್ಷವಾಗಿ ಸಪೋರ್ಟ್ ಮಾಡೋಕ್ಕಾಗ್ದಿರೋನು ಉಸ್ತುವಾರಿ ಮಂತ್ರಿಗಳಾಗ್ಬೋದು, MLA ಆಗ್ಬೋದು, ನಾವು ನಿಮ್ಮ ಜೊತೆಲಿ ಇದ್ದೀವಿ ಅಂತ ಇದುವರೆಗೂ ಯಾವತ್ತೂ ನಿಂತಿಲ್ಲ. ಒಂದೇ ಒಂದು ಮಂತ್ರಿ ಆಗ್ಬೋದು, ಯಾರೇ ಆಗ್ಬೋದು, ನಿಮ್ಮ ಜೊತೆಲಿ ನಾವು ಇರ್ತೀವಿ, ನಿಮ್ಮ ಪರ ನಾವು ನಿಂತ್ಕೊತೀವಿ ಅನ್ನೋದು ಯಾವುದೇ ಕಾರಣಕ್ಕೂ ಅವ್ರು ನಿಲ್ತಾ ಇಲ್ಲ. ಒಂದು ಕಡೆ ಹೌದು ಸರ್, ಏನಾಗ್ಬಿಟ್ಟಿದೆ ಅಂದರೆ ಟೀಮ್ ಟೆಕ್ ಪಾರ್ಕ್ ಅಂತ ಘೋಷಣೆ ಆಗಿದೆ ಹೊರತು ಇನ್ನೂ ಅಕ್ವೈಸೇಷನ್ ಆಗಿಲ್ಲ, ಏನೂ ಕ್ಲಿಯರೆನ್ಸ್ ಆಗಿಲ್ಲ. ಆಗಲೇ ಟೀಮ್ ಟೆಕ್ ಪಾರ್ಕ್ ಅಂತ ಭೂ ಮಾಫಿಯಾದವ್ರ ಕಡೆಯಲ್ಲಿ ಬೋಲ್ಡ್ ತೆಗೆದು ತೆರವು ಮಾಡಿ ತಹಶೀಲ್ದಾರ್ಗೆ ಮನವಿ ಕೊಟ್ಟರು. ಅದಕ್ಕೇನೂ ಕ್ರಮ ತೊಗೊಳ್ಳಿಲ್ಲ. ಮತ್ತು ರೀಸೆಂಟಾಗಿ 2 ಡೇಸ್ ಬ್ಯಾಕು ಸರ್ವೆ ಆಗಿದೆ, ಸ್ಯಾಟಲೈಟ್ ಸರ್ವೆ ಆಗಿದೆ. ಈಗ ನಮ್ಮ ಖಾಸಗಿಯವ್ರ ಕಡೆಯಿಂದ ಸ್ಯಾಟಲೈಟ್ ಸರ್ವೆನೂ ಮಾಡಿಸಿದ್ದಾರೆ. ಸೊ ಪ್ರತಿಯೊಂದು ಅವರು ಹಂತವಾಗಿ ಏನೇನು ಮಾಡಬೇಕು ಆ ಪ್ರಯತ್ನ ಮಾಡ್ತಾನೆ ಇದ್ದಾರೆ. ಪರವಾಗಿಲ್ಲ ಅಂತಂದರೆ ಅವ್ರ ಬಗ್ಗೆ ಕಾನೂನು ಕ್ರಮ ಯಾವುದೂ ಜರುಗಿಸ್ತಾ ಇಲ್ಲ. ಈ ನಿಟ್ಟಿನಲ್ಲಿ ನೀವು ಎಷ್ಟೇ ಮನೆ ಕೊಟ್ಟರು ಕೂಡ ನಿಮ್ಮನ್ನು ಒಕ್ಕಲಿಗಿಸೋ ಒಂದು ಪ್ರಕ್ರಿಯೆ ನಡೀತಾನೆ ಇದೆ, ಕಂಟಿನ್ಯೂಸ್ ಆಗಿ ನಡೀತಾನೆ ಇದೆ. ಮುಂದಿನ ಇದರಲ್ಲಿ ತಾವು ಏನು ನಿರ್ಧಾರ ಸರ್, ಈಗ ಅದ್ರ ಬಗ್ಗೆ ಕ್ರಮ ತೊಗೊಂಡಿಲ್ಲ ಅಂದರೆ ಉಗ್ರ ಹೋರಾಟ ಮಾಡೋಕ್ಕೂ ರೆಡಿ ಇದ್ದೀವಿ. ಎಷ್ಟೇ ದಿವಸ ಆಗಲಿ, ಎಷ್ಟೇ ವಾರಗಟ್ಟಲೆ ಆಗಲಿ, ಇದು ಅಂತಿಮ ಘಟ್ಟಕ್ಕೆ ಮುಗಿಯೋವರೆಗೂ ನಾವು ಬಿಡೋದು ಇಲ್ಲ ಸರ್. ಕೋರ್ಟ್ಗೆ ಈಗ ಇನ್ನೂ ಹೋಗಿಲ್ಲ, ಪ್ರೋಸೆಸ್ಸಲ್ಲಿ ಇದ್ದೀವಿ. ಕೋರ್ಟ್ಗೆ ಅಪೀಲ್ ಹೋಗಿ ಪ್ರೋಸೆಸ್ಸಲ್ಲಿ ಇದ್ದೀವಿ. ಈಗ ಇದೇನು ಮನವಿ ಇದೇನಾಗುತ್ತೋ ಕನ್ಸಿಡರ್ ಮಾಡ್ಕೊಂಡು ಮುಂದುವರಿಯೋಣ ಅಂತ ವೆಯ್ಟ್ ಮಾಡ್ತಾ ಇದ್ದೀವಿ. ಕಾನೂನು ಹೋರಾಟ ಅದಲ್ಲದೆ ಅದೇ ಡಿಫರೆಂಟು. ಇದು ನಾವು ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ತಾಲೂಕು ಜಂಗಮಕೋಟೆ ಹೋಬಳಿ ಈ KBD ಈ 13 ಹಳ್ಳಿ ಹೆಸರು ಹೇಳ್ಬೇಕಾ? ಹೇಳಿ. ಗೊಲ್ಲಹಳ್ಳಿ, ದೇವಗಾನಹಳ್ಳಿ, ಎದ್ದಲ್ತಿಪ್ಪನಹಳ್ಳಿ, ಎಣ್ಣಂಗೂರು, ಬಸವಪಟ್ಟಣ, ನಳಪನಾಕನಹಳ್ಳಿ, ತಾದೂರು, ಹುಲಿಮೆ ಹೊಸೂರು, ಈ ಸಂಜೀವಪುರ, ಅರಕೆರೆ, ಎದ್ದಲ್ತಿಪ್ಪನಹಳ್ಳಿ 13 ಹಳ್ಳಿ ಸೇರಿ KIBD ನಮ್ಮ ಅಕ್ವರ್ಸ್ಕೊಂಡು ಬಂದಿದೆ. ಟೋಟಲಿ 2823 ಎಕರೆ ಭೂಮಿ ಕೊಡೋದಕ್ಕೆ ಬಂದಿದೆ, ಭೂಮಿ ತಗೊಳಕ್ಕೆ ಬಂದಿದೆ. ನಾವು ಈಗಾಗಲೇ 1 ವರ್ಷದಿಂದ ಶ್ರೀರಾಮ್ ಪಾರ್ಕಲ್ಲಿ ಸಹ 2 ಬಾರಿ ನಾವು ಗುತ್ತಿಗೆ ಹಾಕಿ ಅಲ್ಲಿ ಮೊದಲು ಪಾಟೀಲ್ ಅವರು ಬಂದು ನಮ್ಗೆ ಲೆಟ್ರ್ ಕೊಟ್ಟರು, ನಾವು ನಿಮಗೆ ಸಹಕಾರ ಕೊಡ್ತೀರಂತೇಳಿ. ಅದು ಏನು ಪರಿಗಣನೆ ಆಗಲಿಲ್ಲ. ಮತ್ತು 2ನೇ ಸತಿ ಬಂದಾಗ ನಮ್ಮ ಕೃಷ್ಣ ಬೈರೇಗೌಡರು ಬಂದರು, ಅವರು ಸಹ ಬಂದು ನಾವು ಸಿದ್ದರಾಮಯ್ಯವ್ರು ಕಳಿಸಿದ್ದಾರೆ, ನೀವು ಇದಕ್ಕೊಂದು ನಾವು ಮನವಿ ತೊಗೊಂಡೋಗ್ತಾ ಇದ್ದೀನಿ, ಅವ್ರು ಮಾತಾಡಿ ನಿಮಗೆ ಅನುಕೂಲ ಮಾಡಿಕೊಡ್ತೀರಂತ. ಇದುವರೆಗೂ ಏನು ಅನುಕೂಲ ಮಾಡಿಕೊಡಲಿಲ್ಲ. ಉಸ್ತುವಾರಿ ಸಚಿವರು ಮನೆ ಹತ್ರ ಹೋಗಿದ್ರಿ, ಅವರು ಸಹ ಮಾತಾಡೋಣ ಅಂತ ಹೇಳಿದರು, ಅವರು ಸಹ ಇವರು ಏನು ಮಾಡಲಿಲ್ಲ. ಈಗಾಗಲೇ DC ಆಫೀಸ್ ಅಲ್ಲಿ ಸಹ 2 ಸತಿ ಹೋಗಿದ್ರಿ. DC ಅವರು ಮನವಿ ನಮ್ಮ ಇಲ್ಲಿ ಕಳಿಸ್ಕೊಡ್ತಾರೆ ಆಫೀಸ್ಗೆ, ಅಲ್ಲಿ ಏನೂ ಆಗಿಲ್ಲ. ಈಗಾಗಲೇ ಈಗ ಟೋಟಲಿ ತಾಲೂಕು ಆಫೀಸಲ್ಲಿ ಸತಿ ಮಾಡಿ ಅದು ಸ್ವಲ್ಪ ಗೊಂದಲ ಆಯಿತು. ಅವ್ರಿಗೆ ನಮಗೆ ಅಧಿಕಾರಿಗೆ ನಮ್ಗೆ ಗೊಂದಲ ಆಯಿತು. ಅಲ್ಲಿ ಸಹ ಇದುವರೆಗೂ ಏನು ಪರಿಗಣನೆ ಆಗಿಲ್ಲ. ಮತ್ತು ನಾವು ಏನು ಇದು 2000 ಎಕರೆ ಏನು ಹೇಳಿದಿರೋ ಅದರ ಬಾಬತ್ತು ಫಲವತ್ತಾದ ಭೂಮಿ, ಎಲ್ಲ ತರಕಾರಿ, ದ್ರಾಕ್ಷಿ ಆಗ್ಬೋದು, ಗೋಡಂಬಿ ಆಗ್ಬೋದು, ಮಾವು ಆಗ್ಬೋದು, ಕ್ಯಾರೆಟು, ರಾಗಿ, ರೇಷ್ಮೆ, ಈ ಥರ ಎಲ್ಲ ತರಕಾರಿ ಬೆಳೆದಿದೆ. ಟೋಟಲಿ ಫಲವತ್ತಾದ ಭೂಮಿ. ಅದರಲ್ಲಿ ಕೆಲವು ಸರ್ಕಾರನೇ ಅದನ್ನು ಫಲವತ್ತಾದ ಅಂತೇಳಿ ಸರ್ಕಾರನೇ ಘೋಷಣೆ ಮಾಡಿದೆ. ಅದು ಆಮೇಲೆ ರೇಷ್ಮೆ ಅದು ಸಹ ಇದೆ. ಆ ಫಲವತ್ತಾದ ಭೂಮಿನ ಕಿತ್ಕೊಂಡ್ಬಿಟ್ರೆ ಇವರು ನಮ್ಮ ರೈತರು, ಅನ್ನದಾತರು ಇಲ್ಲಿಗೆ ಹೋಗ್ಬೇಕು, ನಾವು ಬೆಂಗಳೂರಿಗೆ ಬರೋಕ್ಕಾಗಲ್ಲ. ಇವರು ಕೊಡೋ ದುಡ್ಡು ನಮ್ಗೇನು ಸಾಕಾಗೋದಿಲ್ಲ. 1 ಕೋಟಿ ಕೊಟ್ಟರು ನಮ್ಗೇನು ಸಾಗಲ್ಲ, 5 ಕೋಟಿ ಕೊಟ್ಟರು ನಮ್ಗೇನು ಸಾಗಲ್ಲ. ನಾವು ಬೆಳ್ಕೊತೀರಿ, ರೈತರು ನಾವು ಅಲ್ಲಿ ಬೆಳೆದ ಕಳಿಸಿ ಬೆಂಗಳೂರು ಜೀವನ ಮಾಡೋಕ್ಕಾಗೋದು. ಇಲ್ಲಿ ನಾವು ರೈತರು ಬೆಳೆದ್ರೆ ಮಾತ್ರ ನೀವು ಇಲ್ಲಿ ಬೆಂಗಳೂರು ಜೀವನ ಮಾಡೋಕ್ಕಾಗೋದು, ಇಲ್ಲೇನು. ಅದರಿಂದ ರೈತರು ಅಲ್ಲಿ ಬೆಳೆದ್ರೆ ನಾವು ಜೀವನ, ರೇಷ್ಮೆ ಆಗ್ಬೋದು, ಮಿಲ್ಕ್, ಹಾಲು, ನಾವು ಹಾಲು ಬೆಳೆದ ಕಳಿಸಿ ನೀವು ಹಾಲು ಕುಡಿಯೋಕ್ಕಾಗೋದು, ರಾಗಿ ಬೆಳೆ ಕಳಿಸಿ ರಾಗಿ ಮುದ್ದೆ ತಿನ್ನೋಕ್ಕಾಗೋದು, ಅದನ್ನ ಅಕ್ಕಿ ಬೆಳೆ ಕಳಿಸಿ ಅದನ್ನ ತಿನ್ನೋಕ್ಕಾಗೋದು. ನಾವೇ ಬೆಳಿಲ್ಲ ಅಂದರೆ ಇವರು ಇಲ್ಲಿ ಏನು ಮಾಡ್ತಾರೆ?
ನಮ್ಮನ್ನು ಕಿತ್ಕೊಂಡ್ಬಿಟ್ರೆ ಕಾರಣ ಏನಿದಕ್ಕೆ? ದಯಮಾಡಿ ಯಾವುದೇ ಆದರೆ ನಾವು ಯಾವುದೇ ಕಾರಣಕ್ಕೂ ನಮ್ಮ 2800 ಎಕರೆ ಭೂಮಿ ಏನಿದೆಯೋ ಒಂದು ಇಂಚು ಸಹ ಬಿಡೋದಿಲ್ಲ. ಬೇಕಾದ್ರೆ ನಾವು ಅಲ್ಲಿ ಬಂದರೆ ರಕ್ತ ಕೊಡೋಕ್ಕೂ ನಾವು ರೆಡಿ ಇದ್ದೀರಿ, ಪ್ರಾಣ ಕೊಡೋಕ್ಕೂ ರೆಡಿ ಇದ್ದೀರಿ. ಭೂಮಿ ಮಾತ್ರ ಯಾವ ಕಾರಣಕ್ಕೂ ಬಿಡೋದಿಲ್ಲ. ರೈತರೆಲ್ಲ ಒಗ್ಗಟ್ಟಾಗಿದ್ದೀರಿ. ಅಲ್ಲಿ ರೇಷ್ಮೆ ಬಂದು 500 ಚಿಲ್ಲರೆ ಎಕರೆ ಇದೆ. ಅಲ್ಲಿಗಾಗಲೇ ಗೂಡ್ ಮಾರ್ಕೆಟ್ ಮಾಡೋಕ್ಕೆ ಕೊಟ್ಟಿದ್ದಾರೆ. 250 ಕೋಟಿ ಗೂಡ್ ಹೈಟೆಕ್ ಮಾರ್ಕೆಟ್. ನಾವು ಭೂಮಿ ಕಿತ್ತು ಗೂಡ್ ಮಾರ್ಕೆಟ್ ಏನು ಬೇಕಾಗಿದೆ? ಅವಶ್ಯಕತೆ ಇಲ್ಲ. 500 ಚಿಲ್ಲರೆ ಎಕರೆ ರೇಷ್ಮೆ ಇದೆ. ಹೈಟೆಕ್ ಮಾರ್ಕೆಟ್ 250 ಕೋಟಿ ಮಾಡ್ತಾ ಇದೆ. ಅದರಲ್ಲಿ ಅವರು ಮಾರ್ಕೆಟ್ ಅವಶ್ಯಕತೆ ಇಲ್ಲ. ಈ ಥರ ಮಾಡಿದೆ ದಯಮಾಡಿ ಯಾವುದೇ ಕಾರಣಕ್ಕೂ ನಮ್ಮ ರೈತನ ಒಕ್ಕಲು ಎಬ್ಬಿಸಬಾರ್ದು. ಈ ವಿಚಾರ ತಗೊಂಡಾಗ ಅಲ್ಲಿ ಸಚಿವರೇ ಆಗಲಿ ಶಾಸಕರಾಗಲಿ ಮತ್ತವರು ನಮ್ಮ ಸಂಸದರ ವಿಚಾರವನ್ನು ಗಮನ ತಂದಿದ್ದಾರೆ. ನಾವು ಈಗಾಗಲೇ ಉಸ್ತುವಾರಿ ಸಚಿವರಿಗೂ ಮನವಿ ಕೊಟ್ಟಿದ್ದೀರಿ, ಸಿದ್ದರಾಮಯ್ಯವ್ರಿಗೂ ಮನವಿ ಕೊಟ್ಟಿದ್ದೀರಿ, MB ಪಾಟೀಲ್ ಅವ್ರಿಗೂ ಸಹ ಮನವಿ ಕೊಟ್ಟಿದ್ದೀರಿ, DC ಗೂ ಕೊಟ್ಟಿದ್ದೀರಿ, MLA ಸಾಹೇಬ್ರಿಗೂ ಸಹ ಕೊಟ್ಟಿದ್ದೀರಿ. ಇದುವರೆಗೂ ಅವರು ಯಾವುದೇ ಇದ್ರ ಬಗ್ಗೆ ಕ್ರಮ ತಗೊಂಡಿಲ್ಲ. ಇವಾಗ ಕೂಡ ಮನವಿ ಕೂಡ ತಂದಿದ್ದೀರಿ. ಈಗ ನಮ್ಮ ಮನವಿ ಸ್ಪಂದಿಸದೇ ಇದ್ದರೆ ನಮ್ಮ ನಿಲ್ಲಬೇಕು. ಇದಕ್ಕೆ ಸ್ಪಂದಿಸ್ತಾ ನಾವು ಉಗ್ರ ಹೋರಾಟ ಮುಂದೆ ಮಾಡ್ತಾರೆ, ಬಿಡೋದಿಲ್ಲ ಯಾವುದೇ ಕಾರಣಗಳು. ನಾವು ಇದು ಏನಾಗ ಸಲ್ಲಿಸಲಿಲ್ಲ ಅಂದರೆ ನಾವು ಸುಪ್ರೀಂ ಕೋರ್ಟ್ಗೆ ಹೋಗೋಕ್ಕೂ ನಾವು ರೆಡಿ ಇದ್ದೀರಿ. ಈಗಾಗಲೇ ನಾವು ಮನವಿ ಮಾಡಿದ್ದೀರಿ, ಸರ್ಕಾರಕ್ಕೆ ಮನವಿ ಮಾಡಿದ್ದೀರಿ, ಕೋರ್ಟ್ಗೆ ಹೋಗೋಕ್ಕೂ ನಾವು ರೆಡಿ ಇದ್ದೀವಿ. ಯಾವುದೇ ಕಾರಣಕ್ಕೂ ನಾವು ಭೂಮಿ ಮಾತ್ರ ಬಿಡೋದಿಲ್ಲ. ನಾವೇನು ಅಲ್ಲಿಂದ ನಾವು ಒಕ್ಕಲಿಸ್ಕೊಂಬಂದು ನಾವು ಇಲ್ಲಿ ಮಾಡೋಕ್ಕಾಗಲ್ಲ. ಪತ್ರದ ಯಾವ ಪತ್ರ ವ್ಯವಹಾರ